ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಎಲ್ಲ ಸಂತೋಷವಾಗಿದ್ದೀರಲ್ಲ? ಹೊಸ ವರ್ಷ ಹೊಸದಾಗಿ ಸಂತೋಷವಾಗಿ ಇದ್ದೇವೆ, ಇರಬೇಕು. ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಫಿಲಿಪ್ಪಿ 4:4 ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ. ನಮ್ಮ ಪರಿಸ್ಥಿತಿ ಏನೇ ಇರಬಹುದು, ಉಪವಾಸ, ವನವಾಸ, ಕಷ್ಟ, ದುಃಖ, ಚಿಂತೆ, ಬಾಧೆ, ಜಗಳ, ತಂಟೆ, ತಕರಾರು, ಗಲಿಬಿಲಿ, ಘರ್ಷಣೆಗಳು ಏನೇ ಇದ್ದರೂ ನಾವು ದೇವರ ಮಕ್ಕಳು, ಏಸಪ್ಪನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು. ಮಕ್ಕಳು ನಾವು ಸಂತೋಷವಾಗಿದ್ದರೆ ಎಲ್ಲ ದೂರ ಆಗ್ಬಿಡ್ತದೆ, ಕಷ್ಟ ನಷ್ಟ ಎಲ್ಲ ದೂರ ಆಗ್ತದೆ. ಮನಸ್ಸು ಸಂತೋಷವಾಗಿರ್ಬೇಕು. ನಮ್ಮ ಮನಸ್ಸು ಹೇಗಿರ್ತದೋ ನಮ್ಮ ದೇಹ ಹಾಗಿರ್ತದೆ, ನಮ್ಮ ದೇಹ ಹೇಗಿರ್ತದೋ ನಮ್ಮ ಮನಸ್ಸು ಹಾಗಿರ್ತದೆ. ಅಲ್ಲಿ ಅರ್ಥ ಆಯ್ತಾ? ಮನಸ್ಸು ಸಮಾಧಾನವಾಗಿದ್ರೆ ನಾವು ಆರಾಮಾಗಿರ್ತೀವಂತೆ. ನಾವು ಆರಾಮಾಗಿದ್ದೀವಿ ಅಂದ್ರೆ ಮನಸ್ಸು ಸಮಾಧಾನವಾಗಿ, ದೇಹ ಮನಸ್ಸು ಎರಡೂ ಒಂದಕ್ಕೊಂದು ಲಿಂಕ್, ಸಂಬಂಧ. ಅರ್ಥ ಆಯ್ತಾ? ನಮ್ಮ ದೇಹ ಆರಾಮಾಗಿರ್ಬೇಕು ಅಂದ್ರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಸಮಾಧಾನ ಇರಬೇಕು. ಇದ್ಯಾವುದು ಇಲ್ಲ ಅಂದ್ರೆ 108 ರೋಗಗಳು, ಬಾಧೆಗಳು ದೇಹಕ್ಕೆ ಬರ್ತವೆ. ಮಕ್ಕಳು ತಲೆನೋವು ಅಂತಾರೆ. ತಲೆನೋವು ಯಾಕಾಗುತ್ತೆ? ಅನೇಕ ಕಾರಣಗಳಿವೆ ತಲೆನೋವು ಬರೋದಕ್ಕೆ. ಒಂದು ಮುಖ್ಯವಾಗಿ ತಲೆ ಇದ್ದವರಿಗೆ ತಲೆನೋವು ಬರ್ತದೆ. ಹೌದಾ? ತಲೆ ಇದ್ದವರಿಗೆ ತಲೆನೋವು ಬರ್ತದೆ. ಆ ತಲೆನೋವು ಬರೋಕ್ಕೆ ಹಸಿವಾದ್ರೆ ಬರ್ತದೆ, ಚಿಂತೆ ಮಾಡಿದ್ರೆ ಬರ್ತದೆ, ನಿದ್ದೆಗೆಟ್ಟರೆ ಬರ್ತದೆ. ಬಹಳಷ್ಟು ಯೋಚನೆಗಳನ್ನು ನಾವು ಮಾಡ್ತಾ ಇದ್ರೆ ಒಂದಕ್ಕಿಂತ ಅನೇಕ ಯೋಚನೆಗಳು ನಮ್ಮಲ್ಲಿ ಇದ್ದಾಗ ತಲೆನೋವು ಬರ್ತದೆ. ಇವೆಲ್ಲ ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟ ನಷ್ಟ, ಚಿಂತೆಗಳು, ರೋಗಗಳು, ಬಾಧೆಗಳು ಎಲ್ಲವನ್ನ ದೇವರಿಗೆ ಒಪ್ಪಿಸಿ ಕೊಡಬೇಕು. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇರೋದಲ್ವಾ, ಎಲ್ಲ ಈ ಭಾರ ಹೊತ್ತವರೇ ನಿಮ್ಮ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕಿರಿ, ನಾನು ನಿಮಗೆ ಶಾಂತಿ ವಿಶ್ರಾಂತಿ ಕೊಡ್ತೇನೆ. ಏಸಪ್ಪ ಹೇಳ್ಬಿಟ್ಟಿರೋದಲ್ವಾ? ಅಂದಮೇಲೆ ನಮಗೇನು ಚಿಂತೆ? ಯಾವ ಚಿಂತೆ ಇಲ್ಲ. ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಸಂತೋಷವಾಗಿ ಸಮಾಧಾನವಾಗಿರೋಣ. ನಾವೆಲ್ಲರೂ ಸಂತೋಷವಾಗಿ ಸಮಾಧಾನವಾಗಿರಬೇಕು. ದೇವರ ಮಕ್ಕಳು, ಯೇಸು ಸ್ವಾಮಿನ ನಂಬಿದವರು, ಕ್ರೈಸ್ತರು ಅಂತ ಅನಿಸಿಕೊಂಡವರು. ಕ್ರೈಸ್ತರು ಯಾರು ಅಂದ್ರೆ ಕ್ರಿಸ್ತನನ್ನ ನಂಬಿದವರು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವರು, ಆತನ ಮಾತಿನಂತೆ ನಡೆದುಕೊಳ್ಳುವವರು. ದೇವರ ವಾಕ್ಯ ಏನಿದೆಯಲ್ಲ, ಸತ್ಯವೇದ ಬೈಬಲಿನ ವಾಕ್ಯದಂತೆ ನಡೆದುಕೊಳ್ಳುವವರೇ ಕ್ರೈಸ್ತರು. ಅಂದಮೇಲೆ ನಾವು ಹೇಗಿರಬೇಕು, ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನ ಈ ದಿನ ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. 2 ಕೊರಿಂಥಿಯರು 15ನೇ ಅಧ್ಯಾಯ 58ನೇ ವಚನ, ಕೊನೆಯ ವಚನ. ಒಂದು ಮಾತಿನಲ್ಲಿ 5 ಅಂಶಗಳನ್ನ ನಾವು ಧ್ಯಾನ ಮಾಡಬಹುದು. ಏನಂದ್ರೆ, ನಾವು ದೇವರಲ್ಲಿ, ದೇವರ ಮಾತಿನಲ್ಲಿ, ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಬೇಕು. ಸ್ಥಿರವಾಗಿರಬೇಕು, ಗಟ್ಟಿಯಾಗಿರಬೇಕು, ನಿಂತುಕೊಳ್ಳಬೇಕು, ಕದಲಬಾರದು, ಚಂಚಲ ಮನಸ್ಸಿರಬಾರದು, ಆಚೆ ಈಚೆ ಹೋಗಬಾರದು, ಆ ಕಡೆ ಈ ಕಡೆ. ಆ ಕಡೆ ಈ ಕಡೆ ಅಂದ್ರೆ ಲೋಕದ ರೀತಿಯಲ್ಲಿ, ಲೋಕದ ಆಸೆಗಳು, ಹಣದ ಆಸೆಗಳು, ಶರೀರದ ಆಸೆಗಳಿಗೆ ಮುಖ್ಯವಾಗಿ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಪಾಪದಲ್ಲಿ, ನರಕದಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳು. ಅದೆಲ್ಲ ಮಾಡಬಾರ್ದು ಅಂತ ಈ ಒಂದು ಮಾತಿನಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೋದ್ರಪ್ಪ ಯಾರಾದ್ರು? 2 ಕೊರಿಂಥಿ 15ನೇ ಅಧ್ಯಾಯ 58ನೇ ವಾಕ್ಯ, ಕೊನೆಯ ವಾಕ್ಯ ಅಧ್ಯಾಯದಲ್ಲಿ. ಬಹಳ ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು ವಿಷಯ. ಮೈಕ್ ತಗೊಂಡು ಹೋಗಪ್ಪ. 1 ಕೊರಿಂಥಿ 15:58. 1 ಕೊರಿಂಥಿ ನೋಡು. 1 ಕೊರಿಂಥಿ ಕನ್ಫ್ಯೂಸ್ ಆಯ್ತಪ್ಪ. ಓಕೆ, 1 ಕೊರಿಂಥಿ 15ನೇ ಅಧ್ಯಾಯ ಕೊನೆಯ ವಾಕ್ಯ. ಮೈಕ್ ಕೊಡೋ, ವಾಕ್ಯ ಓದಕ್ಕೆ. ಇಲ್ಲ ಮೈಕ್ ತಗೋ. ಇನ್ನೇನೇನ ತಗೋ. ನಾನು ಹೇಳ್ತಾ ಇದ್ದೀನಿ ತಾನೆ. ಅಲ್ಲಲ್ಲಿಯ ನಿದ್ದೆ ಮಾಡಬೇಡ್ರಿ, ತೂಗಡಿಸ್ಬೇಡ್ರಿ. ವಾಕ್ಯ ಚೆನ್ನಾಗಿ ಕೇಳಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇದರಂತೆ ನಾವಿರಬೇಕು. ಹೇಳಪ್ಪ. ಆದದರಿಂದ ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ದೇವರ ಮಕ್ಕಳೇ,
ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಒಂದನೇದು ಸ್ಥಿರಚಿತ್ತರಾಗಿ, ಎರಡನೇದು ನಿಶ್ಚಲರಾಗಿ ಇರ್ರಿ. ಹಾ. ನೀವು ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ತಿಳಿದು ಕರ್ತನ ಕೆಲಸವನ್ನು ಇದು ತಿಳಿಯೋದು ಮೂರನೇದು ಅಂಶ. ನಾಲ್ಕನೇದು ಕರ್ತನ ಕೆಲಸ ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಐದನೇ ಅಂಶ. ಒಂದೇ ಮಾತಿನಲ್ಲಿ 5 ಅಂಶಗಳನ್ನು ನಾವಿಲ್ಲಿ ನೋಡ್ತೇವೆ. ಅಂದ್ರೆ ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಾತಿನಲ್ಲಿ ನಾವು ಸ್ಥಿರವಾಗಿರಬೇಕು, ಗಟ್ಟಿಯಾಗಿ ನಿಂತುಕೊಳ್ಬೇಕು. ಮಕ್ಕಳೇ ಹಿಂಜಾರಿ ಹೋಗಬಾರ್ದು, ಬಿದ್ದು ಹೋಗಬಾರ್ದು, ಆಚೆ ಈಚೆ ಅವರಿವರ ಮಾತು ಕೇಳಿ ನಾವು ಹಾಳಾಗಿ ಹೋಗಬಾರದು ಅಲ್ವಾ? ಎಷ್ಟೋ ಜನ ಅವರಿವರ ಮಾತು ಕೇಳಿ ಹಾಳಾಗ್ತಾರೆ. ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡಲ್ಲ. ಅವ್ರು ಹೇಳೋದು ಸರಿನಾ ತಪ್ಪ ಅನ್ನೋ ಕೂಡ ಯೋಚನೆ ಮಾಡೋದಷ್ಟು ಕೂಡ ಅವ್ರಿಗೆ ಜ್ಞಾನ ಇರಲ್ಲ. ಹೇಳಿದ ಮಾತು ಕೇಳಿ ಹಾಳಾಗಿ ಹೋಗ್ತಾರೆ. ಅತಿ ಆಸೆಗೆ ಬಿದ್ದು ಹೋಗ್ತಾರೆ, ದುರಾಸೆಗೆ ಬಿದ್ದು ಹೋಗ್ತಾರೆ, ಹಣದ ಆಸೆಗೆ ಬಿದ್ದು ಹೋಗ್ತಾರೆ, ಲೋಕದ ರೀತಿ ನೀತಿಗಳಿಗೆ, ಲೋಕದ ಆಸೆಗಳಿಗೆ ಬಿದ್ದು ಹೋಗ್ತಾರೆ, ಶರೀರದ ಆಸೆಗೆ ಬಿದ್ದು ಹೋಗ್ತಾರೆ. ಎಷ್ಟೋ ಜನರು ನಾವು ನೋಡುವಾಗ ಅವರು ಸ್ಥಿರವಾಗಿ ಇಲ್ಲ. ಇದು ದೇವರ ಮಕ್ಕಳಾಗಿರಬಹುದು, ದೇವರ ಸೇವಕರಾಗಿರಬಹುದು, ಪ್ರತಿಯೊಬ್ಬರಿಗೆ ಅನ್ವಯಿಸ್ತದೆ ಮಾತಿಗೆ. ನಾವು ದೇವರಲ್ಲಿ ಸ್ಥಿರವಾಗಿರಬೇಕು. ಒಂದು ಸಲ ನಂಬಿದ ಮೇಲೆ ಆ ನಂಬಿಕೆ ಎಲ್ಲಿವರೆಗೆ ಇರಬೇಕಂದ್ರೆ, ಪ್ರಕಟಣೆ ಗ್ರಂಥ 2:10 ವಾಕ್ಯ ಹೇಳ್ತದೆ, ಸಾಯುವವರೆಗೂ ನಂಬಿಗಸ್ತನಾಗಿರು. ಓದಪ್ಪ 2:10 ಓದು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಬಹಳ ಸಲ ಹೇಳಿದ್ದೇನೆ, ಧ್ಯಾನ ಮಾಡಿದ್ದೇವೆ ವಾಕ್ಯ ಇದು. ನಿನಗೆ ಸಂಭವಿಸಬೇಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸಾಕಪ್ಪ ನೋಡಿ, ಈ ವಾಕ್ಯ ಏನು ಹೇಳ್ತಾರೆ? ನಿಮಗೆ ಕಷ್ಟಗಳು ಬರ್ತವೆ, ಸಂಕಷ್ಟಗಳು ಬರ್ತವೆ, ಸೈತಾನನ ಶೋಧನೆಗಳನ್ನು ತರ್ತಾನೆ ನಿಮಗೆ. ಆದರೆ ನೀವು ಸಾಯುವವರೆಗೂ ನಂಬಿಕಸ್ಥರಾಗಿರಬೇಕು ಮಕ್ಕಳು. ಒಂದು ಸಲ ದೇವರನ್ನ ನಂಬಿದ ಮೇಲೆ ಆ ನಂಬಿಕೆ ಯಾವಾಗಲೂ ಇರಬೇಕು. ನಮಗೆ ಕಷ್ಟದಲ್ಲಿ ಇರಬೇಕು, ನಷ್ಟದಲ್ಲಿ ಇರಬೇಕು, ದುಃಖದಲ್ಲಿ ಇರಬೇಕು, ಬಾಧೆಯಲ್ಲಿ ಇರಬೇಕು, ಚಿಂತೆಯಲ್ಲಿ ಇರಬೇಕು, ಸಂತೋಷದಲ್ಲೂ ಇರಬೇಕು, ಸಮಾಧಾನದಲ್ಲೂ ಇರಬೇಕು. ಯಾವಾಗಲೂ ನಂಬಿಕಸ್ಥರಾಗಿರಬೇಕು ನಾವು. ಆಗಲೇ ನಾವು ಸ್ಥಿರವಾಗಿದ್ದ ಹಾಗೆ ದೇವರಲ್ಲಿ ಅಲ್ವಾ? ಚಂಚಲ ಮನಸ್ಸು ಬೇಡ ಅಂತ ಹೇಳ್ತದೆ ವಾಕ್ಯ. ಒಂದೇನು ಸ್ಥಿರವಾಗಿರಿ, ಸಾಯುವವರೆಗೆ ನಂಬಿಕಸ್ಥರಾಗಿರಿ. ಒಂದು ಸಲ ದೇವರನ್ನು ನಂಬಿದ ಮೇಲೆ ದೇವರನ್ನು ಬಿಡಬೇಡ್ರಿ, ನಂಬಿಕೆ ಬಿಡಬೇಡಿ, ವಿಶ್ವಾಸ ಬಿಡಬೇಡಿ, ಪ್ರಾರ್ಥನಾ ಜೀವಿತ ಬಿಡಬೇಡಿ. ನಿತ್ಯ ನಿರಂತರವೂ ನಾವು ಪ್ರಾರ್ಥಿಸುವವರಾಗಿರಬೇಕು ಮಕ್ಕಳೇ. ನಾವೆಷ್ಟು ಪ್ರಾರ್ಥನೆ ಮಾಡ್ತೇವೋ ಅಷ್ಟು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ತೇವೆ, ಅಷ್ಟು ಸಮಾಧಾನವನ್ನ ನಾವು ಹೊಂದಿಕೊಳ್ತೇವೆ. ಆಯ್ತಾ? 2ನೇ ಅಂಶ ಹೇಳ್ತದೆ, ನಿಶ್ಚಲರಾಗಿರಿ. ನಿಶ್ಚಲರಾಗಿರಬೇಕು ಅಂದ್ರೆ ಕೂಡ ಅದೆಲ್ಲ ಒಂದು ಕಡೆ ಇರಬೇಕು, ಬೇರೆ ಬೇರೆ ಕಡೆ ಅಲ್ಲ. ಈಗ ಒಂದು ಊರಲ್ಲಿ ಒಂದು ಸಭೆ ಇದೆ ಅಂದಮೇಲೆ ಆ ಸಭೆಯಲ್ಲಿ ನಾವು ಬಂದಿದ್ದೇವೆ, ಸುವಾರ್ತೆ ಕೇಳಿದ್ದೇವೆ, ದೀಕ್ಷಾ ಸ್ನಾನ ಹೊಂದಿದ್ದೇವೆ ಅಂದರೆ ಆ ಸಭೆಗೆ ನೀವು ನಿಷ್ಠೆಯಿಂದ, ನಿಜಾಯಿತಿಯಿಂದ, ನೀತಿಯಿಂದ ಇರಬೇಕು. ಕೆಲವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇದ್ದವರಲ್ಲಿ ಒಂದು ಸಭೆ ಇದ್ರೆ ಅನೇಕ ಸಭೆಗಳು ಮಾಡ್ತಾ ಇದ್ದಾರೆ. ಅನೇಕ ಸೇವಕರು ಬರೋದು, ಹೋಗೋದು, ಸೇವೆಗಳು, ಸಭೆಗಳು, ವಿಶ್ವಾಸಿಗಳನ್ನ ಕೆಡಿಸೋ ಕೆಲಸ ಮಾಡ್ತಾರೆ. ಆದ್ರೆ ಅದು ಮಾಡಬೇಡ ಅಂತ ವಾಕ್ಯ. ನೀನು ನಿಶ್ಚಲನಾಗಿರು. ಒಂದು ಸಭೆಯಲ್ಲಿ ಬಂದ ಮೇಲೆ, ಒಂದು ಸಭೆಯಲ್ಲಿ ನೀನು ದೀಕ್ಷಾ ಸ್ನಾನ ತಗೊಂಡು ನಿನ್ನ ಆತ್ಮೀಯ ತಂದೆ ತಾಯಿ, ನಿನ್ನ ತಾಯಿ ಸಭೆ ಅಂತ ಅಂದುಕೊಂಡಾಗ ಆ ಸಭೆಯಲ್ಲಿ ನೀನು ನಿಶ್ಚಲನಾಗಿರಬೇಕು. ಮತ್ತೆ ನೀನು ಅಲ್ಲಿ ಹೋಗಬಾರದು ಅಲ್ವಾ? ಕೆಲವರೆಲ್ಲ ಏನ್ ಮಾಡ್ತಾರೆ? ದೂರದ ಸಭೆ ಇದ್ರೆ ಕೂಡ ಬೇರೆ ಊರುಗಳಿಗೆ ಹೋಗ್ತಾರೆ. ಮನೆ ಪಕ್ಕ ಸಭೆ ಇದ್ರೆ ಕೂಡ ದೂರದ ಸಭೆಗಳಿಗೆ, ದೂರದ ಊರುಗಳಿಗೆ ಹೋಗುವವರು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಅವರಿಗೆಲ್ಲ ದೇವರ ವಾಕ್ಯ ಈ ದಿನ ಹೇಳ್ತಾ ಇದೆ, ನೀವು ನಿಶ್ಚಲರಾಗಿರಿ, ನಿಮ್ಮ ಮನಸ್ಸನ್ನು ಆಚೆ ಈಚೆ ಹೋಗುವುದಕ್ಕೆ ಬಿಡಬೇಡಿ, ಒಂದು ಕಡೆ ಸ್ಥಿರವಾಗಿ ಇಟ್ಟುಕೊಳ್ಳಿ. ನಿಮ್ಮ
ಸಭೆಗೆ ನೀವು ದೇವರಿಗೆ ಹೇಗೆ ನಂಬಿಗಸ್ತರಾಗಿರ್ತೀರೋ ಹಾಗೆ ನಿಮ್ಮ ಸಭೆಗೂ ನಿಮ್ಮ ಆತ್ಮೀಯ ತಂದೆ ತಾಯಿಗಳಿಗೂ ನೀವು ನಂಬಿಕೆಯಿಂದ ಇರಬೇಕು. ನಂಬಿಕೆ ದ್ರೋಹ ಮಾಡಬಾರದು. ನೀವು ಅಂದುಕೊಳ್ಳಬಹುದು ನಾವು ಸೇವಕರಿಗೆ ಸಭೆಗೆ ಮೋಸ ಮಾಡ್ತೇವೆ, ದ್ರೋಹ ಮಾಡ್ತೇವೆ ಅಂತ. ಅದರ ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ನೀವು ಮಾಡುತ್ತಿರುವ ದ್ರೋಹ ನಮಗಲ್ಲ, ಸಭೆಗಲ್ಲ, ದೇವರಿಗೆ. ದೇವರಿಗೆ ಮೋಸ ಮಾಡಿದ್ರೆ, ದೇವರಿಗೆ ದ್ರೋಹ ಮಾಡಿದ್ರೆ, ದೇವರಿಗೆ ಅನ್ಯಾಯ ಮಾಡಿದ್ರೆ ಖಂಡಿತ ದೇವರು ಅದಕ್ಕೆ ತಕ್ಕ ಹಾಗೆ ನಿಮಗೆ ಪ್ರತಿಫಲವನ್ನ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಒಳ್ಳೆಯವರಿಗೆ ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟವರಿಗೆ ಕೆಟ್ಟ ಫಲವೇ ಸಿಗ್ತದೆ ಅಲ್ವಾ? ನಾವೇನು ಮಾಡ್ತೇವೋ ಅದಕ್ಕೆ ತಕ್ಕಂತೆ. ನೀನೇನು ಬಿತ್ತುತ್ತೀಯಪ್ಪ ಅದನ್ನೇ ಬೆಳಿತೀಯ ಅಲ್ವಾ? ಬಿತ್ತಿದ್ದನ್ನೇ ಬೆಳಿತೇವೆ ನಾವು. ಬೇವಿನಕಾಯಿ ಬಿತ್ತಿ ಮಾವಿನಕಾಯಿ ಬೇಕು ಅಂದ್ರೆ ಸಾಧ್ಯವೇ ಇಲ್ಲ, ಸಿಗೋದಿಲ್ಲ. ನೀನು ಒಳ್ಳೆಯದನ್ನೇ ಬಿತ್ತಿದ್ರೆ ಒಳ್ಳೆಯದನ್ನೇ ಕೊಯ್ತೀಯ ಅಲ್ವಾ? ಹೂವಿನ ಗಿಡ ಬಿಟ್ಟಿದ್ರೆ ಹೂವೇ ಬರುತ್ತೆ, ಹಣ್ಣಿನ ಗಿಡ ನಾವು ಬೆಳೆದ್ರೆ ಹಣ್ಣೇ ಬರುತ್ತೆ. ಅದೇ ಏನು ಮುಳ್ಳಂತರ ಪದ, ಮುಳ್ಳಿನ ಗಿಡ ಇದ್ರೆ ಮುಳ್ಳಿನ ಗಿಡದಲ್ಲಿ ಹೂ ಬರುತ್ತಾ? ಮುಳ್ಳಿನ ಗಿಡದಲ್ಲಿ ಹಣ್ಣು ಬರುತ್ತಾ? ಇಲ್ಲ. ಏನು ಬೆಳಿತೀವೋ ಅದೇ ಬೆಳೆ ಇರುತ್ತೆ, ಅಷ್ಟೇ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಮಕ್ಕಳೇ, ನಾವು ನೀವು ಕೂಡ ನಿಶ್ಚಲರಾಗಿರೋಣ. ಅಲ್ಲಿ ಇಲ್ಲಿ ಚಲಿಸಿ ಹೋಗೋದು ಬೇಡ. ಒಂದು ಕಡೆ ನಾವು ನಿಲ್ಲಬೇಕು, ದೃಢವಾಗಿರಬೇಕು, ಸ್ಥಿರವಾಗಿರಬೇಕು, ನಿಶ್ಚಲರಾಗಿರಬೇಕು ದೇವರ ವಾಕ್ಯದಲ್ಲಿ. ನೋಡಿ, ಯೇಸುವನ್ನು ನಂಬಿಕೊಂಡು ಕೆಲವರು ಏನ್ ಮಾಡ್ತಾರೆ, ಮತ್ತೆ ಹಿಂದಿನ ಪದ್ಧತಿಗಳನ್ನ ಮಾಡ್ತಾ ಇರ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ಮಂತ್ರ, ತಂತ್ರ, ಅಂತರ ಅನ್ಕೊಂಡು ಹೋಗ್ತಿರಲ್ಲಪ್ಪ, ಹೋಗಬಾರದು. ಅದು ಯಾವುದು ನಿಮಗೆ ಕೆಲಸ ಮಾಡಲ್ಲ. ಅದರಿಂದ ಇನ್ನೂ ನಿಮ್ಮ ಕಷ್ಟ, ರೋಗ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ. ಯಾಕೆಂದ್ರೆ ನಮ್ಮ ಪ್ರಕಾರ, ಸತ್ಯವೇದ ಬೈಬಲ್ನ ಪ್ರಕಾರ, ಅದು ಸೈತಾನನ ಕ್ರಿಯೆಗಳು. ಸೈತಾನ ತರೋದೇನು? ಕಷ್ಟನೇ, ಶೋಧನೆ ತರ್ತಾನೆ. ಅದು ನಿಮಗೆ ಸಂತೋಷ, ಸಮಾಧಾನ ತರಲ್ಲ ಅಲ್ವಾ? ಅದನ್ನು ನಾವು ತಿಳ್ಕೋಬೇಕು ಮಕ್ಕಳೇ. ಯೇಸು ಸ್ವಾಮಿಯನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು ನೀವು ಬೇರೆ ಆಚಾರ ವಿಚಾರಗಳಿಗೆ ಹೋಗುವುದಾದರೆ, ಲೋಕಾಚಾರಗಳು, ಲೋಕದ ರೀತಿ ನೀತಿಗಳಲ್ಲಿ ಬಿದ್ದು ಹೋಗೋದಾದರೆ ಖಂಡಿತ ನೀವು ಅದಕ್ಕೆ ತಕ್ಕಂತ ಶ್ರಮೆಯನ್ನೇ ಅನುಭವಿಸ್ತೀರ ಹೊರತು ಸಂತೋಷ, ಸಮಾಧಾನ ಖಂಡಿತ ಸಿಗುವುದಿಲ್ಲ. ಖರ್ಚು ಬೇರೆ ಅಲ್ವಾ? ಅದಕ್ಕೆಲ್ಲ ಖರ್ಚು ಜಾಸ್ತಿ ಮಾಡಬೇಕು. 100,000 ರೂಪಾಯಿ ಖರ್ಚು ಮಾಡಿಕೊಂಡು ಮತ್ತೆ ಕಷ್ಟವನ್ನ, ನಷ್ಟವನ್ನ ಕೊಂಡುಕೊಂಡು ಬಂದ ಹಾಗೆ ನೀವು ಅಲ್ವಾ? ಆ ಥರ ಮಾಡಬೇಡಿ. ಒಂದು ಸಲ ನಂಬಿಕೆಯಲ್ಲಿ ಬಂದಾಗ, ಯೇಸುವನ್ನು ನಂಬಿದಾಗ ಸಂಪೂರ್ಣವಾಗಿ ನಾವು ಆತನಲ್ಲಿಯೇ ಇರಬೇಕು. ಮನಸ್ಸು ಚಂಚಲ ಆಗಬಾರದು, ಮನುಷ್ಯರು ಚಂಚಲ ಆಗಬಾರದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಾರದು. ಒಂದೇ ನಂಬಿಕೆ, ಒಂದೇ ವಿಶ್ವಾಸ, ಒಂದೇ ಪ್ರಾರ್ಥನೆ, ಒಂದೇ ಪ್ರೀತಿ, ಕೃಷ್ಣನ ಪ್ರೀತಿಯನ್ನು ಹೊಂದಿದವರಾಗಿ ನಾವಿರಬೇಕು ಮಕ್ಕಳೇ. ಅರ್ಥ ಆಯ್ತಾ? ಒಂದು ಸ್ಥಿರಚಿತ್ತರಾಗಿರಿ, ಇನ್ನು ಸ್ಥಿರವಾಗಿರಬೇಕು, ಆಮೇಲೆ ನಿಶ್ಚಲರಾಗಿರಬೇಕು. ಅಮೂಲ್ಯದೋದಪ್ಪ ಮುಂದೆ ವಾಕ್ಯ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ಹೇಳಿದಿರಿ. ಸಾಕು. ನೀವು ಅಂದ್ರೆ ನಾವು, ನೀವು, ನಾನು, ನೀನು, ಎಲ್ಲರೂ ದೇವರ ಕೆಲಸ, ದೇವರಿಗಾಗಿ ನಾವು ಪ್ರಯಾಸ ಪಟ್ಟಾಗ, ಸಭೆಗಾಗಿ, ಸೇವೆಗಾಗಿ ಪ್ರಯಾಸ ಪಟ್ಟರೆ ನೀವು ಪಡುವಂತ ಪ್ರಯಾಸವು ವ್ಯರ್ಥವಾಗುವುದಿಲ್ಲ ಅಂತ ನಾವು ತಿಳ್ಕೋಬೇಕಂತ. ಅರ್ಥ ಆಯ್ತಾ? ನಾವು ದೇವರಿಗಾಗಿ ಪ್ರಯಾಸ ಪಟ್ಟರೆ ಆ ಪಟ್ಟ ಪ್ರಯಾಸ ವ್ಯರ್ಥ ಆಗುವುದಿಲ್ಲ. ಅದಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ನಮಗೆ ಖಂಡಿತ ಕೊಡುತ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ನೀವು ಯಾವ ಅಳತೆಯಿಂದ ಕೊಡ್ತೀರೋ ಅದೇ ಅಳತೆಯಿಂದ ಹೊಂದಿಕೊಳ್ತೀರಿ. ಈಗ ಯಾರಾದ್ರೂ ಒಂದು ಮನೆ, ಅಕ್ಕಪಕ್ಕದ ಮನೆಯವ್ರು ಏನಾದ್ರೂ ವಸ್ತುಗಳು ಬೇಕು ಅಂತ ಕೇಳೋಕೆ ಬಂದಾಗ ನೀವೇನ್ ಮಾಡ್ತೀರಾ? ಒಂದು ಪಾತ್ರೆ ತುಂಬ ಎಣ್ಣೆ ಕೊಡ್ಬೋದು, ಅಥವಾ ಹಿಟ್ಟು ಕೊಡ್ಬೋದು, ಅಥವಾ ಸಕ್ಕರೆ ಏನಾದ್ರೂ ಕೇಳ್ತೀವಿ. ಅವ್ರು ಎಷ್ಟು ತಗೊಂಡು ಅಷ್ಟೇ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ ನಿಮ್ಗೆ? ಏನಮ್ಮ, ಎಷ್ಟು ತಗೊಂಡು ಅಷ್ಟೇ ತಾನೇ ಕೊಡೋದು. ಅದು ಕೊಡೋದು ಮತ್ತೆ ಅಳತೆ ಅಂತೆ. ನೀನು ಯಾವ ಅಳತೆಯಿಂದ ಕೊಡ್ತೇವೆ? ಉದಾಹರಣೆಗೆ ಹಿಟ್ಟು ಕೊಡೋದು. ಕೆಲವರು ಏನ್ ಮಾಡ್ತಾರೆ, ಹಿಟ್ಟು ಕೊಟ್ಟಾಗ ಅದನ್ನು ಉದುರಾಗಿ ಉದುರಿಸಿ ಕೊಡ್ತಾರೆ ಅಲ್ವಾ? ಒಂದು ಪಾತ್ರೆಯಲ್ಲಿ ಹಿಂಗೆ 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 ಮಾಡಿಕೊಡ್ತಾರೆ. ಗೊತ್ತಿರಬಹುದು ನಿಮ್ಮ ಅನುಭವ. ಕೊಡೋರು ವಾಪಸ್ ಕೊಡೋರು ಕೂಡ ಅವರು ಹಂಗೆ ಹಂಗೆ ಮಾಡಿಕೊಡ್ತಾರೆ. ಕೆಲವರು ಒತ್ತಿ ಒತ್ತಿ ಕೊಟ್ರೆ ಕೊಡೋರು ಕೂಡ ಒತ್ತಿ ಒತ್ತಿ ಕೊಡ್ತಾರೆ ಅಲ್ವಾ? ಅರ್ಥ ಆಯ್ತಾ? ನೀವು ಅರ್ಥ ಆಗ್ಲಿ ಅಂತ ನಾನು
ಕೊಡ್ತೀರೋ ಅಷ್ಟೇ ಪ್ರತಿಫಲ ನೀವು ಹೊಂದಿಕೊಳ್ತೀರ ಮಕ್ಕಳು. ಅಲ್ಲೆಲ್ಲ 100 ರೂಪಾಯಿ ಕೊಟ್ರೆ 100 ರೂಪಾಯಿಗೆ ತಕ್ಕ ಪ್ರತಿಫಲ 100ಕ್ಕೆ 100ರಷ್ಟು ಅಂದಾಗ ಎಷ್ಟಾಗ್ತದಪ್ಪ? 100 × 100 ಎಷ್ಟಾಗ್ತದೆ? 100 × 100 ಎಷ್ಟು? 200. ಅಪ್ಪ ಕ್ಯಾಲ್ಕುಲೇಟರ್ ತೆಗಿಬೇಕು. 100 ರೂಪಾಯಿ ಕೊಟ್ರೆ ಎಷ್ಟು ಪ್ರತಿಫಲ ಸಿಗ್ತದಂತೆ ದೇವರ ವಾಕ್ಯ ಹೇಳ್ತಾ ಇದೆ. ನೀನು ಎಷ್ಟು ಕೊಡ್ತೀಯೋ ಅಷ್ಟಲ್ಲ, ಅದಕ್ಕೆ 100ರಷ್ಟು, 10ರಷ್ಟು, 20ರಷ್ಟು, 30ರಷ್ಟು, 100ರಷ್ಟು ಕೊಡ್ತಾನೆ ದೇವರು. ಅಂದರೆ ನೀನು ಎಷ್ಟು ಕೊಡ್ತೀಯೋ ಅದಕ್ಕೆ ತಕ್ಕಂತೆ ಇನ್ನೂ ಅಧಿಕವಾಗಿ ಕೊಡ್ತಾನೆ ದೇವರು. ಅರ್ಥ ಆಯ್ತಾ? ಲೋಕದ ರೀತಿ ಜನರು ನಾವು ಎಷ್ಟು ಕೊಟ್ಟರೆ ಅಷ್ಟು ಕೊಡ್ತಾರೆ, ಆದರೆ ನಮ್ಮ ತಂದೆಯಾದ ದೇವರು ನೀನು ಕೊಡೋದಕ್ಕೆ 100ರಷ್ಟು ಪ್ರತಿಫಲ ಕೊಡ್ತಾನೆ ಮಕ್ಕಳ. ಎಷ್ಟಾಯ್ತು ಲೆಕ್ಕ ಮಾಡಿದ್ರ? 10,000 ಹೌದಾ? 100 ರೂಪಾಯಿ ಕೊಟ್ಟರೆ ನಿನ್ ದೇವರು 10,000 ಕೊಡ್ತಾನಂತೆ. ಅಂದ್ರೆ ನೀನು ದುಡಿಯುವ ದುಡಿಮೆಯಲ್ಲಿ ನಿನಗೆ ಬರುವ ಲಾಭದಲ್ಲಿ ದೇವರು ಕೊಡ್ತಾನೆ ಮಕ್ಕಳೇ. ದೇವರಿಗೆ ಕೊಡುವುದರಲ್ಲಿ ಯಾವಾಗಲೂ ನಾವು ಹಿಂಜರಿಯಬಾರದು. ಅರ್ಥ ಆಯ್ತಾ? ಈಗ ನಾವಂತೂ ಎಷ್ಟು ಕೊಟ್ಟಿವೋ ನಮಗೆ ಲೆಕ್ಕ ಇಲ್ಲ. ಊರು ದೇಶ ವಿದೇಶಗಳ ತಿರುಗಿ ಸೇವೆ ಮಾಡ್ತಾ ಇದ್ದೇವೆ. ಎಷ್ಟೋ KSRTCಗೆ ರೈಲ್ವೇಸ್ಗೆ ಸಿಕ್ಕಾಪಟ್ಟೆ ದುಡ್ಡು ಇಟ್ಬಿಟ್ಟಿದ್ದೀವಿ ನಾವು. ಪ್ರಯಾಣಗಳು ಮಾಡಿ 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 ಅಲ್ವಾ? ಸಭೆಗಳು ಕಟ್ಟಿ 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 ಒಂದೊಂದು ಊರಲ್ಲಿ ಲಕ್ಷಗಟ್ಟಲೆ ಸುರಿದಿದ್ದೇವೆ, ಸಿಕ್ಕಾಪಟ್ಟೆ ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕಂತೆ ದೇವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾನೆ. ನಮಗೆ ಆಯುಷ್ ಇದೆ, ಆರೋಗ್ಯ ಇದೆ, ಬಲ ಇದೆ ಅಲ್ವಾ? ಕೊರೋನಾ ಬಂದಾಗಲೇ 2020ರಲ್ಲಿ ತುಂಬಾ ಸೀರಿಯಸ್ ಆಗಿತ್ತು ಅಪ್ಪಾಜಿಗೆ. ಆಗಲೇ ಹೋಗ್ತಾರೆ ಅಂದ್ರು ಬಳ್ಳಾರಿ ಡಾಕ್ಟರ್ಗಳು. ಆದರೆ ಬೆಂಗಳೂರಿಗೆ ಹೋಗಿ ತೋರಿಸಿದ್ದೇವೆ ಮತ್ತು ಎಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆಯ ಫಲ ದೇವರ ಕೃಪೆಯಿಂದ ಈಗ ಎಷ್ಟನೇ ವರ್ಷ? 25, 5-6 ವರ್ಷ ಆಯ್ತಲ್ವಾ? ಇನ್ನು ದೇವರ ಆಯುಷ್ಯನ್ನ ಕೊಟ್ಟಿದ್ದಾನೆ ಅಪ್ಪಾಜಿ. ಅಲ್ಲೆಲ್ಲೂಯಾ. ಆಯುಷ್, ಆರೋಗ್ಯ, ಬಲ, ಶಕ್ತಿ, ಆರ್ಥಿಕವಾಗಿ ನಿನಗೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಮಕ್ಕಳೇ. ಅಲ್ಲೆಲ್ಲೂಯಾ. ದೇವರಿಗಾಗಿ ನಾವು ಪಡುವ ಪ್ರಯಾಸವು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅನ್ನೋದನ್ನ ತಿಳ್ಕೊಬೇಕಂತೆ ನಾವು. ದೇವರ ಮಕ್ಕಳು, ದೇವರ ಸೇವಕರು. ಸೇವೆ ನೀವು ಯಾವ ಥರ ಸೇವೆ ಮಾಡಬೇಕು? ಮಂದಿರಕ್ಕೆ ಬಂದು ಕಸ ಗುಡಿಸಿದ್ರು ಆಶೀರ್ವಾದ ನಿನಗೆ, ಮಂದಿರ ತೊಳೆದ್ರೂ ಆಶೀರ್ವಾದ, ಮಂದಿರಕ್ಕಾಗಿ ಕೊಟ್ಟರೂ ಆಶೀರ್ವಾದ. ನೀನು ಸುಮ್ಮನೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದರೂ ನಿನಗೆ ಆಶೀರ್ವಾದ. ನಿನ್ನ ಪ್ರಾಣಾತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಂಡಾಗ ಅದಕ್ಕೆ ತಕ್ಕ ಉತ್ತರ ದೇವರು ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಬರುವ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂದು ತಿಳಿದು ದೇವರ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಲಿ. ಒಂದು ಸ್ಥಿರವಾಗಿರಿ, ಎರಡನೇದು ನಿಶ್ಚಲರಾಗಿರಿ, ಮೂರನೇದು ದೇವರಿಗಾಗಿ ಪಡುವ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಅಂತ ತಿಳಿದುಕೊಂಡು ನಾವೇನ್ ಮಾಡಬೇಕು? ಕರ್ತನ ಕೆಲಸ. ಹಲ್ಲೆಲೂಯಾ. ದೇವರ ಕೆಲಸ. ನೀವು ಸಭೆಗಾಗಿ ಏನಾದರೂ ಮಾಡಿದ್ರೆ ನಾಮದೇವಯ್ಯನವರಿಗೋ ಪುಷ್ಪಲತಾ ಅಮ್ಮನವರಿಗೋ ಮಾಡ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ರಪ್ಪ. ದೇವರ ವಾಕ್ಯ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಕರ್ತನ ಕೆಲಸ. ನಾವು ಮಾಡೋದು ಅದೇ ದೇವರ ಕೆಲಸ, ನೀವು ಮಾಡೋದು ದೇವರ ಕೆಲಸ. ದೇವರಿಗಾಗಿಯೇ ನಾವು ಮಾಡ್ತಾ ಇದ್ದೇವೆ ಮಕ್ಕಳೇ. ನಾವು ಮಾಡೋದು ದೇವರ ಕೆಲಸ ಅಂತ ನಾವು ತಿಳ್ಕೋಬೇಕು. ದೇವರ ಕಾರ್ಯವನ್ನ ಮಾಡ್ಬೇಕಂತೆ. ಯಾವ ರೀತಿ ಮಾಡಬೇಕು? 5ನೇ ಅಂಶ ಕೊನೆಯಲ್ಲಿ ಓದಪ್ಪ. ಅತ್ಯಾಸಕ್ತಿಯಿಂದ ಕರ್ತನ ಕೆಲಸವನ್ನು ಯಾವ ರೀತಿ ಮಾಡ್ಬೇಕಂತೆ? ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡಿ. ಇದು ಮುಖ್ಯವಾದ ಅಂಶ, 5ನೇ ಅಂಶ ಮಕ್ಕಳೇ. ಕರ್ತನ ಕೆಲಸವನ್ನು ಮಾಡುವವರು ಕಾಟಾಚಾರಕ್ಕೆ ಬೇಕಾಬಿಟ್ಟಿ ದುಡ್ಡಿಗಾಗಿ ಮಾಡೋದಲ್ಲ. ಅತಿ ಆಸಕ್ತಿಯಿಂದ, ಇಂಟ್ರೆಸ್ಟ್ ಇಂದ ಮಾಡಬೇಕು. ಈಗ ಓದೋ ಮಕ್ಕಳು ಕೂಡ ಇಂಟ್ರೆಸ್ಟ್ ಇಂದ ಓದಿದ್ರೆ ಪರೀಕ್ಷೆ ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರ್ತವೆ, ಪಾಸ್ ಆಗ್ತೀರಾ ಅಲ್ವಾ? ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಓದಬೇಕು. ಸುಮ್ಮನೆ ಅಪ್ಪ ಅಮ್ಮ ಶಾಲೆ ಕಳಿಸ್ತಾರೆ ಅಂತ ಬಲವಂತಕ್ಕೆ ಓದೋದಲ್ಲ. ನೀವು ಇಷ್ಟಪಟ್ಟು ಓದಿದರೆ ಅದಕ್ಕೆ ತಕ್ಕಂತೆ ರಿಸಲ್ಟ್ ನಿಮಗೆ ಬರ್ತದೆ. ಹಾಗೆ ದೇವರ ಕೆಲಸ, ಕರ್ತನ ಕೆಲಸವನ್ನು ಕೂಡ
ಅತಿ ಆಸಕ್ತಿಯಿಂದ ಮಾಡಬೇಕು. ಸುಮ್ಮನೆ ಹೆಸರಿಗೆ ಮಾಡೋದಲ್ಲ. ಕಾಟಾಚಾರಕ್ಕೆ ಅಯ್ಯೋ ಸಂಡೆ ಬಂತಪ್ಪ, ಅಯ್ಯೋ ಚರ್ಚಿಗೆ ಹೋಗ್ಬೇಕಲ್ಲ, ಅಯ್ಯೋ ಶುಕ್ರವಾರ ಬಂತು ಪ್ರಾರ್ಥನೆ ಹೋಗ್ಬೇಕು, ಏನು ಯಾವಾಗಲೂ ಪ್ರಾರ್ಥನೆ ಬಾ ಬಾ ಅಂತ ಕರೀತಾರೆ. ಈ ಅಬ್ರಾಮ್ ಒಂದು ಕೆಲಸ ಇಲ್ಲ, ನಮ್ಮನ್ನು ಕರೀತಾನೆ, ಅಂತ ದಿನ ಬರ್ತಾನೆ, ನಾವು ದಿನ ಹೋಗ್ಬೇಕಂತೆ ಅಂದುಕೊಂಡ್ರೆ ಮಕ್ಕಳೇ, ಖಂಡಿತ ನಿಮಗೆ ದೇವರ ಕೃಪೆ, ದೇವರ ಆಶೀರ್ವಾದ ಸಿಗುವುದಿಲ್ಲ. ಆಸಕ್ತಿಯಿಂದ ಬರಬೇಕು ದೇವರ ಸನ್ನಿಧಿ, ಇಷ್ಟಪಟ್ಟು ಬರಬೇಕು. ಕಷ್ಟಪಟ್ಟು ಬರಬೇಡ್ರಿ, ಇಷ್ಟಪಟ್ಟು ಬರ್ರಿ. ಇಷ್ಟಪಟ್ಟು ಬಂದು ದೇವರ ಸನ್ನಿಧಿಯಲ್ಲಿ ನಾವಿದ್ದರೆ, ದೇವರಲ್ಲಿ ಪ್ರಾರ್ಥಿಸಿಕೊಂಡರೆ, ದೇವರ ವಾಕ್ಯವನ್ನು ಕೇಳಿದರೆ ಅದರಿಂದ ನಿಮಗೆ ಆಶೀರ್ವಾದ ಸಿಗ್ತದೆ. ಅತ್ಯಾಸಕ್ತಿಯಿಂದ ಮಾಡಿದರೆ ಯಾವುದೇ ಆಗಲಿ, ಯಾವ ಪ್ರಾರ್ಥನೆ ವಿಜ್ಞಾಪನೆ ಆಗಲಿ, ಅದಕ್ಕೆ ದೇವರು ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬ 5:16 ವಾಕ್ಯ ಹೋದ್ರಪ್ಪ. 5ನೇ ಅಧ್ಯಾಯ 16, 17, 18 ವಾಕ್ಯ ಹೋದ್ರೆ. ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದ್ರೆ ಏನೆಲ್ಲ ಆಗ್ತದೆ ಅಂತ ಒಂದು ವಿಷಯ ನಾವಲ್ಲಿ ನೋಡ್ತೇವೆ. ಯಾಕೋಬನ ಬರೆದಂಥ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ, ಯಾಕೋಬನು 5ನೇ ಅಧ್ಯಾಯ 16, 17, 18 ಕೊನೆಯ 3 ವಾಕ್ಯಗಳು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವರನ್ನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಲ್ಲೆಲೂಯಾ. ವಾಕ್ಯ ಕೇಳಿದ್ರಲ್ಲಮ್ಮ, ಇಲ್ಲೇನು ಹೇಳ್ತಾ ಇದೆ ವಾಕ್ಯ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುತ್ತದೆ. ನಾವು ಮಾಡುವ ಪ್ರಾರ್ಥನೆ ಹೇಗಿರಬೇಕು? ನಂಬಿಕೆಯಿಂದ ಇರಬೇಕು. ಒಂದ್ಸಲ ಬಂದಾಗ ವಾಕ್ಯ ಹೇಳಿದೆ, ನೆನಪಿದೆಯಾ? ಏನು ಹೇಳಿದ್ದು ವಾಕ್ಯ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಬೇಡಿ ಹೊಂದಿದ್ದೇವೆ ತಂದೆ ಅಂತ ಅಂದುಕೊಂಡ್ರೆ ಮಾರ್ಕ್ 11ನೇ ಅಧ್ಯಾಯ 24ನೇ ವಚನ ಹೇಳಿದ್ದು ನೆನಪಿದೆಯಾ? ನೆನಪಿಟ್ಕೋಬೇಕಲ್ವಾ ವಾಕ್ಯಗಳು? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ಅಂತ ಅಂದುಕೊಂಡ್ರೆ ನಾವು ಅಂದುಕೊಂಡದನ್ನ ಹೊಂದಿಕೊಳ್ತೇವೆ, ಅಂದುಕೊಂಡಿದ್ದು ಆಗ್ತದೆ. ಹಾಗೆ ಇಲ್ಲಿ ನಾವು ವಾಕ್ಯ ನೋಡುವಾಗ ಯಾವುದಾದ್ರೂ ರೋಗಿಗಳಿದ್ದರೆ ನಾವು ಅವರಿಗಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಆ ರೋಗಿಗೆ ರಕ್ಷಣೆ ಆಗ್ತದೆ, ಸ್ವಸ್ಥತೆ, ಆರೋಗ್ಯ ಬಲ ಉಂಟಾಗ್ತದೆ. ಅಷ್ಟೇ ಅಲ್ಲ, ಮುಂದೆ ನಾವು ಹೋಗುವಾಗ ಅಕಸ್ಮಾತ್ ನಾವೇನಾದರೂ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದರೆ, ಪಾಪ ಮಾಡಿದರೆ ಅದನ್ನು ದೇವರಲ್ಲಿ ಅರಿಕೆ ಮಾಡಿಕೊಳ್ಳಬೇಕಂತೆ, ಪಶ್ಚಾತ್ತಾಪ ಪಡಬೇಕು. ತಪ್ಪು ಮಾಡಿದಾಗ ದೇವರಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ನಾವು ಹೋಗ್ತಾ ಹೋದಾಗ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ ಅಂತ ವಾಕ್ಯ ಹೇಳ್ತಾ ಇದೆ. ಪ್ರಾರ್ಥನೆ ಮಾಡಬೇಕು. ಹೇಗೆ ಮಾಡಬೇಕು? ಆಸಕ್ತಿಯಿಂದ. ಅಷ್ಟೇ ಅಲ್ಲ, ಹೇಳ್ತಾ ಅತ್ಯಾಸಕ್ತಿ ಅಂತಿದೆ ವಾಕ್ಯ ಅಲ್ಲಿ. ಅತ್ಯಾಸಕ್ತಿ ಅಂದ್ರೆ ಬಹಳ ಇಷ್ಟಪಟ್ಟು, ಇಷ್ಟಪಡೋದು ಅಷ್ಟೇ ಅಲ್ಲ, ಬಹಳ ಇಷ್ಟಪಡೋದು. ಅರ್ಥ ಆಯ್ತಾ? ಇಷ್ಟ ಬೇರೆ, ಬಹಳ ಇಷ್ಟಪಡೋದು ಬೇರೆ. ಆಸಕ್ತಿಯಿಂದ ಮಾಡೋದಲ್ಲ, ಅತ್ಯಾಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದರೆ ನೀವೇನು ಅಂದುಕೊಳ್ತೀರಲ್ಲ ಅದು ಆಗ್ತದೆ ಅನ್ನೋದಕ್ಕೆ ಅಲ್ಲಿ ಒಂದು ವಿಷಯ, ಏಲಿಯನ ವಿಷಯ. ಏಲಿಯನು ಒಬ್ಬ ಪ್ರವಕ್ತನು, ಒಳ್ಳೆಯ ದೇವರ ಭಕ್ತನು, ನೀತಿವಂತನೂ ಆಗಿದ್ದ. ಆತನು ಪ್ರಾರ್ಥನೆ ಮಾಡ್ತಾನಂತೆ. ಆತ ಇದ್ದ ಸಮಯದಲ್ಲಿ ಆ ಲೋಕದಲ್ಲಿ ಜನರೆಲ್ಲವೂ ಪಾಪ ಮಾಡಿ ಮಾಡಿ ನಾಶವಾಗಿ ಹೋಗ್ತಾ ಇದ್ದರಂತೆ. ಆ ಸಮಯಕ್ಕೆ ಸಿಟ್ಟು ಬಂದು ಬೇಜಾರಾಗಿ ಏನು ಮಾಡ್ತಾನೆ, ಇವ್ರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು 3.5 ವರ್ಷ ಮಳೆನೇ ಬರಲು ಬೇಡ ಅಂತ ಏಲಿಯ ಪ್ರಾರ್ಥನೆ ಮಾಡ್ತಾನೆ. ನೀತಿವಂತನಾದ ಏಲಿಯ ಅತ್ಯಾಸಕ್ತಿಯಿಂದ ಮಾಡಿದ ಪ್ರಾರ್ಥನೆಗೆ 3.5 ವರ್ಷ ಅಲ್ಲಿ ಮಳೆನೇ ಬರಲಿಲ್ಲ. 3.5 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಆ ದೇಶ, ಆ ಪ್ರದೇಶ, ಆ ಜನ, ಪ್ರಾಣಿ, ಪಕ್ಷಿ ಹೇಗಿರ್ಬೋದು
ಒಂದು ವರ್ಷದಲ್ಲೇ ನಮಗೆ ಮಳೆಗಾಲದಲ್ಲಿ ಮಳೆ ಬಂದಿಲ್ಲ ಅಂದ್ರೆ ರೈತರು, ಪ್ರಾಣಿಗಳು, ಜನರು ಎಲ್ಲ ಹಾಹಾಕಾರ, ನೀರಿಲ್ಲ ನೀರಿಲ್ಲ ಅಂತ. 3.5 ವರ್ಷ ನೀರಿಲ್ಲ. 3.5 ವರ್ಷ ನೀರು ಬರದೇ ಇದ್ದಾಗ, ಮಳೆ ಬರದೇ ಇದ್ದಾಗ ಆ ಜನರು ಓಡಾಡ್ಬಿಟ್ರು. ಮತ್ತೆ ಹೋಗಿ ಏನೇನನ್ನ ಕೇಳ್ಕೊಳ್ತಾರೆ, ಅಪ್ಪ ನೀನು ಪ್ರಾರ್ಥನೆ ಮಾಡಪ್ಪ ಮಳೆ ಬರೋ ಹಾಗೆ. ಮತ್ತೆ ಏಲಿಯನು ಮತ್ತೆ ಅತ್ಯಾಸಕ್ತಿಯಿಂದ ನೀತಿವಂತನಾದ ಏಲಿಯನು ಪ್ರಾರ್ಥಿಸಿದಾಗ ಮತ್ತೆ ಮಳೆ ಬಂತು, ಬೆಳೆಯಾಯಿತು ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ನೀವು ಕೂಡ ಮಕ್ಕಳ ಏನೇ ವಿಷಯ ಇರಲಿ, ನಾವು ಅತಿ ಆಸಕ್ತಿಯಿಂದ ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟರೆ ಆ ಪ್ರಾರ್ಥನೆಗಳನ್ನು ನಮ್ಮ ದೇವರು ಕೇಳ್ತಾನೆ. ಅದಕ್ಕೆ ತಕ್ಕ ಉತ್ತರವನ್ನ ಖಂಡಿತ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಈಗ ಉದಾಹರಣೆಗೆ ನಾವು ಇಲ್ಲಿ ಜಾಗ ಕೊಂಡ್ಕೊಳ್ಳೋ ವಿಷಯನೇ ತೆಗೆದುಕೊಳ್ಳೋಣ. ನಮ್ಮ ಕಾರು ಓಡಾಡೋಕೆ ಅಷ್ಟೇ ಸಾಕು ಅಂತ ಒಂದು 10-15 ಅಡಿ ಅಂತ ಅಂದ್ಕೊಂಡ್ವಿ. ಆದರೆ ಮತ್ತೆ ಏನಾಯ್ತು, ನಮಗೆ ಇಷ್ಟ, ನಮ್ಮ ಅಂಗಡಿ ಪಾರ್ವತಮ್ಮ ಮತ್ತು ನಮ್ಮ ಸಭೆ ಹಿರಿಯರೆಲ್ಲ ಹೇಳಿದಾಗ ಅಲ್ಲಿ ಉಳಿದಿರೋ ಜಾಗ ಕೂಡ ನಾವೇ ತಗೊಳ್ಳೋಣ. ಆಯ್ತಮ್ಮ, ನಾವೇನು ಹೇಳಿ ಒಂದೇ ಮಾತು, ಪ್ರಾರ್ಥನೆ ಮಾಡ್ರಪ್ಪ ನೋಡೋಣ. ಮತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ದೇವರು ಆ ಒಂದು ಸ್ಥಳವನ್ನ ಸಭೆಗಾಗಿ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ ಅಲ್ವಾ. ನಾವೆಲ್ಲರೂ ನಂಬಿಕೆಯಿಂದ ದೇವರನ್ನ ಕೇಳಿಕೊಳ್ಳೋಣ. ಕೇಳಿದ್ದನ್ನು ನಮ್ಮ ದೇವರು ಕೊಡುವಾತನಾಗಿದ್ದಾರೆ. ನಮ್ಮ ತಂದೆಯಾದ ದೇವರು, ಪರಲೋಕ ರಾಜ್ಯದಲ್ಲಿರುವ ದೇವರು, ಸಿಂಹಾಸನದ ಮೇಲಿರುವ ದೇವರು ನಮ್ಮ ಪ್ರಾರ್ಥನೆಗಳನ್ನು, ಮೊರೆಗಳನ್ನು ಕೇಳ್ತಾನೆ. ಅದಕ್ಕೆ ತಕ್ಕ ಉತ್ತರ ಕೊಟ್ಟು ನಮಗೆ ಯಾರ್ಯಾರಿಗೆ ಯಾವ ಸಮಯದಲ್ಲಿ ಏನು ಬೇಕೋ ಅದನ್ನು ಆತನು ಒದಗಿಸಿಕೊಡುವಾತನಾಗಿದ್ದಾನೆ. ಯೆಹೋವ ಈರೇ ದೇವರು ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ನಮಗೆ ಬೇಕಾದದ್ದನ್ನ ಬೇಕಾದ ಸಮಯದಲ್ಲಿ ಒದಗಿಸಿಕೊಡುವ ದೇವರು. ಹಲ್ಲೆಲೂಯಾ. ಅಂಥ ದೇವರ ಮಕ್ಕಳಾಗಿದ್ದೇವೆ ನಾವು. ದೇವರ ಒಂದು ವಾಕ್ಯವನ್ನು ಕೇಳಿದ್ದೇವೆ. ಮುಖ್ಯವಾಗಿ ಈ 5 ಅಂಶಗಳನ್ನು ನೆನಪಿಟ್ಟುಕೊಳ್ಳಿ. ಪ್ರತಿಯೊಬ್ಬರು ವಿಶ್ವಾಸಿಗಳಾಗಿರಬಹುದು, ಸೇವಕರಾಗಿರಬಹುದು, ಸಭೆ ಹಿರಿಯರಾಗಿರಬಹುದು, ಚಿಕ್ಕವರಾಗಿರಬಹುದು, ದೊಡ್ಡವರಾಗಿರಬಹುದು, ನೀವು ದೇವರ ಮಾತಿನಲ್ಲಿ, ದೇವರ ವಾಕ್ಯದಲ್ಲಿ, ದೇವರಲ್ಲಿ, ಕ್ರಿಸ್ತನಲ್ಲಿ ಸ್ಥಿರವಾಗಿರಿ, ನಿಶ್ಚಲರಾಗಿರಿ. ಮತ್ತು ದೇವರ ಕೆಲಸವು ಮಾಡಿದರೆ ಅದಕ್ಕೆ ಪಡುವ ಪ್ರಯಾಸ ವ್ಯರ್ಥ ಆಗುವುದಿಲ್ಲ. ಅದಕ್ಕೆ ತಕ್ಕ ಫಲ ನಮಗೆ ಸಿಗುತ್ತದೆ ಅನ್ನೋ ನಂಬಿಕೆಯಲ್ಲಿರಿ. ಮತ್ತು ದೇವರ ಕೆಲಸವನ್ನು ಮಾಡ್ರಿ. ಅದನ್ನು ಮಾಡುವಾಗ ಅತ್ಯಾಸಕ್ತಿಯಿಂದ ಮಾಡ್ರಿ. ಅದಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ಕೊಡ್ತಾನೆ ಅಲ್ವಾ. ನಾವು ನೀವು ಎಲ್ಲರೂ ಅನುಭವಿಸಿದ್ರೆ ನಮ್ಮ ಜೀವನದಲ್ಲಿ ಆಯುಷ್ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಮದುವೆಗಳು ಮಾಡಿದ್ದಾನೆ, ಮಕ್ಕಳನ್ನು ಕೊಟ್ಟಿದ್ದಾನೆ, ಕೆಲಸವನ್ನ ಕೊಟ್ಟಿದ್ದಾನೆ ಅಲ್ವಾ. ರೈತರಿಗೆ ಬೆಳೆ ಕೊಟ್ಟಿದ್ದಾನೆ, ಎಲ್ಲವನ್ನ ಕೊಡ್ತಾನೆ. ದೇವರು ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ವ್ಯಾಪಾರ ಮಾಡುವವರಿಗೆ ತಕ್ಕ ಲಾಭವನ್ನು ಕೂಡ ದೇವರು ಕೊಡ್ತಾನೆ ಮಕ್ಕಳೇ. ಅದಕ್ಕೆ ನಾವು ದೇವರಲ್ಲಿ ಈ ವಾಕ್ಯದ ಪ್ರಕಾರ ನಾವಿರೋಣ. ಸ್ಥಿರವಾಗಿ, ನಿಶ್ಚಲರಾಗಿ, ಕೆಲಸವನ್ನು ಪ್ರಯಾಸಪಟ್ಟು ಮಾಡುವವರಾಗಿ, ದೇವರ ಕೆಲಸ ಅಂತ ನಂಬಿಕೊಂಡು ಅತ್ಯಾಸಕ್ತಿಯಿಂದ ಮಾಡಿಕೊಳ್ಳುವುದಾದರೆ ಅದಕ್ಕೆ ತಕ್ಕ ಪ್ರತಿಫಲ ನಮಗೂ, ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳಿಗೂ, ತಲೆಮಾರುಗಳಿಗೂ ಕೂಡ ದೇವರ ಆಶೀರ್ವಾದ ಕೊಡುವವನಾಗಿದ್ದಾನೆ. ಅಂಥ ಆಶೀರ್ವಾದವನ್ನು ನಾವು ನೀವು ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು, ನಿಮ್ಮನ್ನು ಮತ್ತು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ.